ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ M.I. ಮಲ್ಲಪ್ಪ ಜೂತವರ ಆತ್ಮೀಯರೇ, ಇವತ್ತೊಂದು ಸಾಮಾಜಿಕ ಕಳಕಳಿ ನೆಲಗಟ್ಟಿನಲ್ಲಿ ಮಾತು. ಅದರವರು ಸುಪ್ರೀಂ ಕೋರ್ಟ್ ಇದ್ದಿದ್ದು ಬೀದಿ ನಾಯಿಗಳನ್ನು ಅಂದ್ರೆ ಬೀದಿಗಳನ್ನು ಈ ಬೀದಿ ನಾಯಿಗಳಿಂದ ಮುಕ್ತವಾಗಿಸಿ ಮತ್ತೆ ಎಲ್ಲಿ ಹೋಗ್ಬೇಕ್ರಿ ಅವೆಲ್ಲ ಅನ್ನುವಂಥ ಒಂದು ಪ್ರಶ್ನೆ ಎದ್ದು ನಿಲ್ತದೆ. ಇವತ್ತು ಸುಪ್ರೀಂ ಕೋರ್ಟಿಗೆ ಅನಿಸದ ಬೀದಿ ನಾಯಿಗಳನ್ನ ಬೀದಿಗಳಿಂದ ಮುಕ್ತಗೊಳಿಸ್ರಿ. ಹೌದು, ಪ್ರಾಣಿ ಹಿಂಸೆ ತಪ್ಪು, ಅದಾಗಬಾರ್ದು, ಸಾಕಷ್ಟು ರೂಲ್ಸ್ ಇದ್ದಾವೆ, ಮಾಡಿದ್ದಾರೆ. ಅದ್ರ ನಾಯಿಗಳ ಬಗ್ಗೆ ಪ್ರೀತಿ ತಿಂತವ್ರು ಎಲ್ಲರೂ ಅವು ಉಳಿಲಿ ಅಂತ ಎಲ್ಲರೂ ಬಯಸ್ತಾ ಇದ್ದಾರೆ. ಯಾರಿಗೂ ಬೇಡಾಗಿಲ್ಲ. ಯಾಕಂದರೆ ಮನುಷ್ಯನ ಅತ್ಯಂತ ಆತ್ಮೀಯ ಆರಂಭದ ಸ್ನೇಹಿತನದು ನಾಯಿ ಮತ್ತು ಬೆಕ್ಕು. ಇವು ಎಷ್ಟೋ ಶತಮಾನಗಳಿಂದ ಮನುಷ್ಯನ ಜೊತೆಗೆ ಬಂದಂಥವು. ಇವು ನಾವು ನೋಡಿದ್ದೀವಿ. ನಿಮಗೆ ಗೊತ್ತದ, ಕಾಣೂರು ಹೆಗ್ಗಡತಿಯಲ್ಲಿ ನಾಯಿದು ಪಾತ್ರ ಬರ್ತದಲ್ಲ, ಅನೇಕ ಚಿತ್ರಗಳನ್ನ ನೋಡಿದ್ದೀವಿ, ಇತ್ತೀಚಿನ ಸಿನಿಮಾಗಳಲ್ಲೂ ನೋಡಿದ್ದೀವಿ. ಹೌದು, ನಿಜವಾಗಿ ನಾಯಿ ನಮಗೆ ಭಾಳ ಆತ್ಮೀಯ. ಆದ್ರೆ ಅದು ಬೀದಿ ನಾಯಿ ಆದಾಗೋ, ಅದು ನಮಗೆ ತೊಂದರೆ ಕೊಟ್ಟಾಗೋ ಅದರ ಸಹಿಸೋದು ಭಾಳ ಕಷ್ಟ. ಮಹಾಜನ್ ಅಂತಂದು ಒಬ್ಬರು ದೊಡ್ಡ ರಾಜಕೀಯ ವ್ಯಕ್ತಿ ಇದ್ದರು. ಅವರು ಮಿಸ್ಸಸ್ ನಾಯಿಯನ್ನು ಸಾಕೊಂಡಿದ್ರು ಮನೆಯಲ್ಲಿ. ಭಾಳ ಪ್ರೀತಿ ಮಾಡ್ತಾಯಿದ್ದಾರೆ ನಾಯಿ. ಪಾಪ ಕೊನೆಗೆ ನಾಯಿ ಕಡಿತಕ್ಕೆ ಅವರು ಉಳಿದದ್ದು ಹೆಚ್ಚಾಗಿ ಹೋಗ್ಬಿಟ್ಟು. ಹೌದು, ಪಾಪ ಏನು ತಿಳಿತದ ನಾಯಿಗಳಿಗೆ ಸರಿ ಯಾವುದು ತಪ್ಪು ಯಾವುದೇ ಜ್ಞಾನದಪ್ಪ. ಹೌದು, ಪ್ರೀತಿ ಮಾಡ್ತಾವ, ಅನ್ನ ಹಾಕ್ತಾರೆ, ನೀರು ಹಾಕ್ತಾನೆ, ಮತ್ತೇನು ಮಾಡ್ತಾರೆ, ಪರಮ ಕಾಳಜಿ ಮಾಡ್ತದೆ, ಕಾಳಜಿ ಮಾಡ್ತಾವ. ಅದ್ರ ಹಿತ ಅನ್ನಿಸ್ತದೆ. ಅದು ಎಲ್ಲ ಸಮಯದಲ್ಲೂ ಹಿತ ಅಂತಲ್ಲ. ಅದಕ್ಕಾಗಿ